ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಹಂಗ್ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಪಂಚಮಸಾಲಿ ಸರ್ ರಾಜಕೀಯ ಲಾಠಿ ಚಾರ್ಜ್ ಮಾಡಿ ಬಂದಿದೆ ಎಷ್ಟು ಮಟ್ಟಿಗೆ ಸರ್? ನೀವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಸರ್ಕಾರ ಇರಲಿ ಉದ್ದೇಶಪೂರ್ವಕ ಯಾರನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಆತರ ಹೇಳ್ತಾ ಇದಾರಲ್ಲ ಬಿಜೆಪಿ ಅವರು, ಆತರ ಹೇಳ್ತಾ ಇದಾರಲ್ಲ, ಯಾರನ್ನ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡ್ಬೋದಾ? ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ತೀವಿ, ರಿಯಲ್ ಫುಟೇಜ್ ತಾವು ತೋರಿಸ್ರಿ. ನಾವ್ ಯಾರನ್ನ ಯಾಕ್ರಿ ಸರ್ಕಾರ ಲಿಂಗಾಯತ್ ವಿರುದ್ಧ ಯಾಕ್ರಿ ಅಲ್ಲ ಆತರ ಆರೋಪ ಮಾಡಿದ್ರೆ ನಾವ್ ಹೆಂಗ್ರಿ ಮಾಡೋಣ? ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡಿದ್ರು, ಎಲ್ಲರೂ ಮಾತಾಡ್ಬೇಕಾಗಿತ್ತು. ರೈತರು ಸಾವಿರಗಟ್ಟಲೆ ರೈತರು ತೀರ್ಕೊಂಡೋದ್ರಲ್ಲಿ ನೋಡ್ರಿ. ನಮ್ಮ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರ ಇರಲಿ, ನಾಟ್ ಒನ್ ಯಾವ್ದು ಉದ್ದೇಶಪೂರ್ವಕವಾಗಿ ಇಂತ ಯಾವತ್ತೂ ಮಾಡಲ್ಲ. ಅಕಾರ್ಡಿಂಗ್ ಟು ಮೀ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ, ಇದಕ್ಕೆ ಯಾರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೇನ್ ಸಿಗದೆ? ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರ್ತಾನೆ ಆತರ ಮಾಡಿದ್ರೆ. ಯಾವ್ದೇ ಸರ್ಕಾರಗಳು ಲಾಠಿ ಪ್ರಹಾರ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತಾ? ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು, ನೀವೇ ಗೌರ್ಮೆಂಟ್ ನಾಗಿರ್ಲಿ, ನಾಳೆ ನೀವು ಮುಖ್ಯಮಂತ್ರಿ ಆಗ್ಲಿ, ಎದಕ್ಕೆ ಲಾಠಿ ಚಾರ್ಜ್ ಮಾಡಿ ಏನ್ ಸಿಗತೈತಿ ನಿಮಗೆ? ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅನ್ನೋದು ನೋಡಿ, ಹಿಂದೂ ವಿರೋಧಿ ಅಂತ ಯಾರು ಹೇಳಿದ್ರು? ನೀವ್ ಯಾಕಿಂತ ಪದಗಳನ್ನ ಬಳಸ್ತೀರಿ? ದಯಮಾಡಿ ಲೆಟ್ ಮಿ ಕಂಪ್ಲೀಟ್. ಸಿ ಯು ಹ್ಯಾವ್ ಟು ಕ್ಯಾರಿ ವರ್ಡ್ಸ್ ಕರೆಕ್ಟ್ಲಿ. ಮೈ ರಿಕ್ವೆಸ್ಟ್ ಮೈ ಮತ್ ಕೈ ಮುಗಿದು ಕೇಳ್ತೀನಿ, ಹಿಂದೂ ವಿರೋಧ ಅಂದ್ರೆ ಏನ್ ಅರ್ಥ ಸರ್? ಇದು ಅಹಿಂದ ಏನು ಸಮಾವೇಶಗಳಿಂದ